if A and B are invertible matrices of same order, then prove that AB whole inverse is equal to B inverse A inverse ಅಂತ ಇದು 3 ಮಾರ್ಕ್ಸ್ ಕ್ವಶನು. ಅಂದರೆ ನಾವು ಪ್ರೂವ್ ಮಾಡೋಕ್ಕಾದ್ರೆ AB whole inverse is equal to B inverse A inverse ಅಂತ. ಈಗ ನಿಮಗೆ ಗೊತ್ತು we know that A into A inverse is equal to I ಅಂತ. ಈಗ ಅದೇ ರೀತಿ AB into AB inverse is equal to ಕೂಡ, ಏಕೆಂದರೆ AB inverse ಇಂದ AB into AB inverse is equal to I ಅಂತ ಆಗುತ್ತೆ. ಈಗ ಪ್ರೀಮಲ್ಟಿಪ್ಲೈ ಬೈ A inverse ಬೋತ್ ಸೈಡ್ಸ್ ಅಂತ ಮಾಡ್ಕೊಳ್ಳಿ. ಅವಾಗ ಇಲ್ಲಿ A inverse ಇಂಟು ದಿಸ್ AB ಆ್ಯಸ್ ಇಟ್ ಈಸು, AB inverse ಆ್ಯಸ್ ಇಟ್ ಈಸು ಇಸ್ ಈಕ್ವಲ್ ಟು ಐಗೆ ಪ್ರೀಮಲ್ಟಿಪ್ಲೈ ಅಂದರೆ A inverse ಇಂಟು I ಅಂತ ಆಗುತ್ತೆ. ಸೊ ಹಾಗಾಗಿ ಈಗ ನೆಕ್ಸ್ಟು ಈ A ಇಂಟು A inverse ಒಂದು ಸಲ ಒಂದು ಕಡೆಗೆ ಬರೀರಿ, ಇಂಟು B ಒಂದು ಕಡೆ ಬರೀರಿ, ನೆಕ್ಸ್ಟ್ AB inverse ಒಂದು ಕಡೆ ಬರೀರಿ, ಇಸ್ ಈಕ್ವಲ್ ಟು A inverse I ಅಂದರೆ A inverse. ನೆಕ್ಸ್ಟ್ A ಇಂಟು A inverse ಅಂದರೆ I, ದಿಸ್ B ಆ್ಯಸ್ ಇಟ್ ಈಸು, AB whole inverse ಆ್ಯಸ್ ಇಟ್ ಈಸ್ ಬರೀರಿ, A inverse ಆ್ಯಸ್ ಇಟ್ ಈಸ್ ಬರೀರಿ. ಈಗ I ಇಂಟು B ಅಂದರೆ B, ದಿಸ್ AB inverse ಆ್ಯಸ್ ಇಟ್ ಈಸು ಇಸ್ ಈಕ್ವಲ್ ಟು A inverse. ಈಗ ಮತ್ತೊಮ್ಮೆ ಪ್ರೀಮಲ್ಟಿಪ್ಲೈ ಬೈ B inverse ಬೋತ್ ಸೈಡ್ಸ್ ಅಂತ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ B ಇದೆ ಅಲ್ವಾ, B inverse ಪ್ರೀಮಲ್ಟಿಪ್ಲೈ ಅಂದರೆ ಫಸ್ಟೇ ಮಲ್ಟಿಪ್ಲೈ ಮಾಡಿ, B inverse ಇಂಟು B ಇಂಟು AB inverse ಇಸ್ ಈಕ್ವಲ್ ಟು, ಇಲ್ಲಿ B inverse ಫಸ್ಟೇ ಮಲ್ಟಿಪ್ಲೈ ಮಾಡಿ B inverse ಇಂಟು ದಿಸ್ A inverse. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ B inverse ಇಂಟು B ಅಂದರೆ ಈಗ ನಿಮ್ಗೆ ಗೊತ್ತು A ಇಂಟು A inverse ಅಂದರೆ I ಅಂತ ಹೇಗೆ ಇಲ್ಲಿ A ಇಂಟು inverse ಅಂದರೆ ಇಸ್ ಈಕ್ವಲ್ ಟು I ಅಂತ ಹೇಗೆ ಪ್ರೂವ್ ಮಾಡಿ, ಹಂಗೆ ಇಲ್ಲಿ B ಇಂಟು B inverse ಅಂದರೆ I ಇಂಟು AB inverse ಇಸ್ ಈಕ್ವಲ್ ಟು ಇಲ್ಲಿ B inverse ಫಸ್ಟೇ ಮಾಡಿ B inverse A inverse ಆ್ಯಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ ಏನಾಗುತ್ತೆ I ಇಂಟು AB inverse ಅಂದರೆ AB inverse, ಯಾಕೆಂದರೆ ನಾನು ಇಲ್ಲೇ ಹೇಳಿದ್ದೀನಿ ಫಸ್ಟೇ ಯಾವುದು A inverse I ಈಸ್ ಈಕ್ವಲ್ ಟು A inverse ಅಂತ ಹೆಂಗೆ ಹೇಳಿದೆ, ಹಂಗೆ ಇಲ್ಲಿ AB inverse ಇಂಟು I ಅಂದರೆ AB inverse is equal to this B inverse as it is. ಅದರಿಂದ AB whole inverse is equal to B inverse A inverse.